ಇದು ಒಂದು DIY ಕಾಫಿ ಸ್ಕ್ರಬ್ನ ನೀವು ವಾರಕ್ಕೆ ಒಂದ್ಸಲ ಟ್ರೈ ಮಾಡಿದ್ರೆ ಸಾಕು. ನಿಮಗೆ ಸಿಗುವಂಥ ರಿಸಲ್ಟಿಂದ ನೀವು ಪ್ರತಿ ವಾರ ಟ್ರೈ ಮಾಡ್ತೀರಾ ಮಿಸ್ ಮಾಡಿದೆ. ಇದು ಬಹಳ ಸಿಂಪಲ್, ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ನೀವು ಈ DIY ಕಾಫಿ ಸ್ಕ್ರಬ್ನ ಮಾಡಿಕೊಂಡು ನಿಮ್ಮ ಸ್ಕಿನ್ ಗ್ಲೋ ಮಾಡ್ಕೋಬೋದು, ಹಾಗೆ ಪಿಗ್ಮೆಂಟೇಷನ್ ಕಮ್ಮಿ ಮಾಡ್ಕೋಬೋದು, ಡಾರ್ಕ್ ಸ್ಪಾಟ್ಸ್ ಎಲ್ಲ ಕಮ್ಮಿ ಆಗುತ್ತೆ, ನಿಮ್ಮ ಸ್ಕಿನ್ ಟೋನ್ ಎಲ್ಲ ಕ್ಲಿಯರ್ ಆಗುತ್ತೆ, ಮತ್ತು ನಿಮಗೆ ಟ್ಯಾನ್ ಆಗಿರೋದು ಕೂಡ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ. ಇದು ಫಸ್ಟ್ ಯೂಸಲ್ಲೇ ನೀವು ತುಂಬ ಡಿಫ್ರೆನ್ಸ್ನ ನೋಡ್ಬೋದು. ಇದು ಮನೆಯಲ್ಲಿ ಮಾಡಿಟ್ಕೊಂಡು ಸ್ಟೋರ್ ಮಾಡಿ ನೀವು ಪ್ರತಿ ವಾರ ಯೂಸ್ ಮಾಡ್ಬೋದು, ಅಷ್ಟು ಬೆಸ್ಟ್ ರಿಸಲ್ಟ್ನ ಕೊಡುತ್ತೆ. ಮತ್ತು ಇದು ಮನೆಯಲ್ಲೇ ಮಾಡ್ಕೊಳ್ಬೋದಾದಂಥ ಕಾಫಿ ಸ್ಕ್ರಬ್ ಆಗಿರುತ್ತೆ. ಅದು ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ನಾವು ಒಂದು ಬೌಲ್ನ ತೊಗೊಂಡು ಅದಕ್ಕೆ ನಾನಿಲ್ಲಿ 1 ಚಮಚದಷ್ಟು ಶುಗರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾವು ನಾರ್ಮಲ್ ಆಗಿ ಮನೆಯಲ್ಲಿ ಯಾವ ರೆಗ್ಯುಲರ್ ಶುಗರ್ ಯೂಸ್ ಮಾಡ್ತೀವಿ ಅದು. ಹಾಗೆ ನಾನಿಲ್ಲಿ ಅದಕ್ಕೆ ಈಕ್ವಲೆಂಟ್ ಆಗಿ 1 ಸ್ಪೂನಷ್ಟು ನಾನಿಲ್ಲಿ ಕಾಫಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಆದಷ್ಟು ನಾವು ಏನು ಡಿಕಾಕ್ಷನ್ ಕಾಫಿ ಪೌಡರ್ ಯೂಸ್ ಮಾಡ್ತೀವಲ್ಲ, ಸ್ವಲ್ಪ ತರಿ ಆಗಿರೋದು ಅದನ್ನು ಹಾಕ್ಕೊಳ್ಬೇಕಾಗತ್ತೆ. ಇದರಿಂದ ನಮಗೆ ಈ DIY ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಮತ್ತು ಇದು ಸ್ಕ್ರಬ್ ರೀತಿ ವರ್ಕ್ ಆಗೋದ್ರಿಂದ ನಿಮ್ಮ ಡೆಡ್ ಸ್ಕಿನ್ನ ರಿಮೂವ್ ಮಾಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ನಾನಿಲ್ಲಿ 1 ಚಮಚದಷ್ಟು ಶುಗರ್ನ ಹಾಕ್ಕೊಂಡಿದ್ದೆ, 1 ಚಮಚದಷ್ಟು ಕಾಫಿ ಪೌಡರ್ನ ಹಾಕ್ಕೊಂಡಿದ್ದೆ. ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನೀವು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ಇದನ್ನು ನೀವು ಬಾಡಿ ಸ್ಕ್ರಬ್ ರೀತಿ ಕೂಡ ಯೂಸ್ ಮಾಡ್ಬೋದು. ಡೆಡ್ ಸ್ಕಿನ್ ರಿಮೂವ್ ಆಗೋದು, ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ರಿಮೂವ್ ಆಗುತ್ತೆ, ಟ್ಯಾನ್ ರಿಮೂವ್ ಆಗುತ್ತೆ, ಪಿಗ್ಮೆಂಟೇಷನ್ ಲೈಟನ್ ಆಗುತ್ತೆ, ಅನ್ಇವನ್ ಸ್ಕಿನ್ ಟೋನ್ ಎಲ್ಲ ಈವನ್ ಸ್ಕಿನ್ ಟೋನ್ ಆಗುತ್ತೆ. ನಂತರ ನಾನಿಲ್ಲಿ 1 ಚಮಚದಷ್ಟು ಜೇನುತುಪ್ಪನ ಹಾಕೋತಾ ಇದ್ದೀನಿ. ಆದಷ್ಟು ಪ್ಯೂರ್ ಆಗಿರೋ ನ್ಯಾಚುರಲ್ ಜೇನುತುಪ್ಪನ ಯೂಸ್ ಮಾಡಿ. ನಾವು ಯಾವುದೋ ರೆಗ್ಯುಲರ್ ಆಗಿ ಮನೆಯಲ್ಲಿ ಯೂಸ್ ಮಾಡ್ತಿರ್ತೀವಿ ಅದನ್ನು ಯೂಸ್ ಮಾಡಿ. ಇಲ್ಲಾಂದರೆ ಲಯನ್ ಆಗಿರ್ಬೋದು, ತುಂಬ ನಮಗೆ ಅವೈಲೇಬಲ್ ಇದೆ ಮಾರ್ಕೆಟಲ್ಲಿ ಜೇನುತುಪ್ಪ. ಅದರಲ್ಲಿ ನಿಮ್ಗೆ ಯಾವುದು ಕನ್ವೀನಿಯೆಂಟ್ ಇದೆ ಅದನ್ನು ನೀವಿಲ್ಲಿ ಯೂಸ್ ಮಾಡ್ಬೋದು. ಅಥವಾ ಪ್ಯೂರ್ ಆಗಿರೋದು ಎಲ್ಲರೂ ಸಿಕ್ಕಿದೆ ಅಂದರೆ ಅದನ್ನು ಸ್ಟೋರ್ ಮಾಡಿ ಇಟ್ಕೊಂಡಿದ್ರೆ ಅದನ್ನು ಕೂಡ ಯೂಸ್ ಮಾಡಿ. ಬಟ್ ಆದಷ್ಟು ಪ್ಯೂರ್ ಆಗಿರೋದನ್ನು ಯೂಸ್ ಮಾಡಿ. ನಂತರ ನಾನಿಲ್ಲಿ 3 ಇಂದ 4 ಡ್ರಾಪಷ್ಟು ಪ್ಯಾರಾಚೂಟ್ ಅವ್ರದ್ದು ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಆದಷ್ಟು ಇದು ಕೂಡ ನೀವು ನ್ಯಾಚುರಲ್ ಆಗಿರೋದು ಪ್ಯೂರ್ ಆಗಿರೋದನ್ನು ಯೂಸ್ ಮಾಡಿ. ನಾನಿಲ್ಲಿ ಪ್ಯಾರಾಚೂಟ್ನ ಯೂಸ್ ಮಾಡ್ತಾ ಇದ್ದೀನಿ. 3 ಡ್ರಾಪಷ್ಟು ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. 3 ಇಂದ 4 ಡ್ರಾಪಷ್ಟು ನಾನಿಲ್ಲಿ ಶುಗರ್, ಕಾಫಿ ಪೌಡರ್, ಜೇನುತುಪ್ಪ, ಹಾಗೆ ನಾನಿಲ್ಲಿ ಕೋಕೋನಟ್ ಆಯಿಲ್ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಒಂದು ಕನ್ಸಿಸ್ಟೆನ್ಸಿ, ಅಂದರೆ ನಾವು ಸ್ಕ್ರಬ್ ಕನ್ಸಿಸ್ಟೆನ್ಸಿಗೆ ಬರೋ ತನಕ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಇಟ್ಕೋಬೇಕಾಗತ್ತೆ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಲಾಸ್ಟಲ್ಲಿ ಇನ್ನೂ ಒಂದು ಸ್ಟೆಪ್ಪನ್ನು ನಾನು ನಿಮಗೆ ತೋರಿಸ್ತೀನಿ, ಅದು ಬಹಳ ಇಂಪಾರ್ಟೆಂಟ್ ಸ್ಟೆಪ್ಪು. ನೀವು ಇದನ್ನೆಲ್ಲ ಸ್ಕ್ರಬ್ ಮಾಡಿದ್ಮೇಲೆ ನಿಮಗೆ ಒಳ್ಳೆ ರಿಸಲ್ಟ್ ಬರಬೇಕಂತಂದರೆ ನೀವು ಆ ಸ್ಟೆಪ್ ಕೂಡ ಟ್ರೈ ಮಾಡಬೇಕಾಗತ್ತೆ. ನೋಡಿ, ನಾವು ಈ ರೀತಿ ಯಾವುದೇ ಪ್ಯಾಕ್ ಅಥವಾ ಯಾವುದೇ ಸ್ಕ್ರಬ್ ಮಾಡೋಕ್ಕಿಂತ ಮುಂಚೆ ಆದಷ್ಟು ನಮ್ಮ ಫೇಸನ್ನು ನೀಟಾಗಿ ಇಟ್ಕೋಬೇಕು. ಮತ್ತು ಮುಖದ ಮೇಲೆ ಕೂದಲು ಬೀಳ್ದೇನೆ ಇರೋ ಹಾಗೆ ನಾವು ನೋಡ್ಕೊಳ್ಬೇಕಾಗತ್ತೆ. ಯಾರಿಗಾದರೂ ಈ ರೀತಿಯಾದ ಮೇಕಪ್ ಹೇರ್ ಬ್ಯಾಂಡ್ ಯಾರಿಗಾದರೂ ಬೇಕಿದ್ರೆ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿ, ನಾನು ನಿಮಗೆ ಶೇರ್ ಮಾಡ್ತೀನಿ. ಮತ್ತು ನನ್ನ ಪ್ರಾಡಕ್ಟ್ನ ಟ್ಯಾಗ್ ಕೂಡ ಮಾಡಿರ್ತೀನಿ, ನೀವು ಅಲ್ಲೂ ಕೂಡ ಪರ್ಚೇಸ್ ಮಾಡ್ಬೋದು. ಇವಾಗ ಇದು ರೆಡಿ ಆಗಿದೆ. ಬನ್ನಿ ಇದನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಯಾವ ರೀತಿ ವಾಶ್ ಮಾಡ್ಕೋಬೇಕು, ಯಾವ ರೀತಿಯಾಗಿ ನಾವು ಸ್ಕ್ರಬ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಲಾಸ್ಟ್ ಸ್ಟೆಪ್ನಂತೂ ಖಂಡಿತ ಮಿಸ್ ಮಾಡಬೇಡಿ. ಅದರಿಂದ ನಿಮಗೆ ನೀವು ಮಾಡ್ಕೊಂಡಿರುವಂಥ ಸ್ಕ್ರಬ್ಬು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ನೀವು ಈ ರೀತಿ DIY ಸ್ಕ್ರಬ್ನ ರೆಡಿ ಮಾಡಿ ಇಟ್ಕೊಂಡು ಒಂದು ಬಾಟಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನೀವು ಇದನ್ನು ರೆಗ್ಯುಲರ್ ಆಗಿ ಕೂಡ ಯೂಸ್ ಮಾಡ್ಬೋದು. ಸೊ ನಾವು ಫೇಸ್ನ ನೀಟಾಗಿ ವಾಶ್ ಮಾಡಿಕೊಂಡು ಯಾವುದೇ ರೀತಿಯಾದ ಮೇಕಪ್ ಇಲ್ಲದೆ ಇರೋ ಹಾಗೆ ನೋಡಿಕೊಂಡು ನಂತರ ನಾವು ಅದನ್ನು ಈ ರೀತಿ ನಾವು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ನಾವು ಆದಷ್ಟು ಲೈಟಾಗಿ ಸ್ಕ್ರಬ್ ಮಾಡಬೇಕು. ಸ್ಕಿನ್ ಡ್ಯಾಮೇಜ್ ಆಗದೆ ಇರೋ ಹಾಗೆ ನಾವು ನೀಟಾಗಿ ಲೈಟಾಗಿ ಸ್ಕ್ರಬ್ ಮಾಡ್ಕೋಬೇಕಾಗತ್ತೆ. ಸಿಂಪಲ್ಲಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಕೆಲವರಿಗೆ ಬಾಯಿ ಸುತ್ತ ಕಪ್ಪಗಾಗಿರುತ್ತೆ, ಅವರು ಕೂಡ ಈ ರೆಮಿಡಿನ ಟ್ರೈ ಮಾಡ್ಬೋದು. ಮತ್ತು ತುಂಬ ಪಿಂಪಲ್ಸ್ ಆಗಿ ಆ ಮಾರ್ಕ್ಸ್ ಎಲ್ಲ ಹಾಗೆ ಉಳ್ಕೊಂಡಿದೆ ಅನ್ನೋರು ಕೂಡ ಟ್ರೈ ಮಾಡ್ಬೋದು. ಪಿಗ್ಮೆಂಟೇಷನ್ ಇರೋರು, ಅನ್ಇವನ್ ಸ್ಕಿನ್ ಟೋನ್ ಇರೋರು, ತುಂಬ ಟ್ಯಾನ್ ಆಗಿದೆ ಬಿಸಿಲಲ್ಲಿ ಓಡಾಡಿ ಅನ್ನೋರು ಇದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೋದು. ನಮ್ಮ ಸ್ಕಿನ್ನು ಟ್ಯಾನ್ ಆಗಬಾರ್ದು ಅಂದರೆ ನಾವು ಆದಷ್ಟು ಸನ್ಸ್ಕ್ರೀನ್ಸ್ನ ಯೂಸ್ ಮಾಡಬೇಕಾಗುತ್ತೆ ಹೊರಗಡೆ ಹೋಗಬೇಕಾದ್ರೆ. ನಾನು ಆಲ್ರೆಡಿ ಯಾವ ರೀತಿಯಾದ ಸನ್ಸ್ಕ್ರೀನ್ನ ಯೂಸ್ ಮಾಡ್ಬೋದು ಬಿಸಿಲಲ್ಲಿ ಅಂತ ಕೂಡ ನಾನು ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಈ ವಿಡಿಯೋ ನಂತರ ಆ ವಿಡಿಯೋ ಕೂಡ ನೋಡ್ಬೋದು. ಯಾವ ರೀತಿಯಾದ ಅಫೋರ್ಡಬಲ್ ಆಗಿ ನಮಗೆ 200 ರೂಪೀಸ್ ಒಳಗಡೆ ಸನ್ಸ್ಕ್ರೀನ್ ಸಿಗುತ್ತೆ ಅಂತ ಕೂಡ ನಾನು ನಿಮಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ನೋಡಿ, ಈ ರೀತಿ ಅಪ್ಲೈ ಮಾಡಿಕೊಂಡು ನಾವು ಸರ್ಕ್ಯುಲರ್ ಮೋಷನಲ್ಲಿ ನೀಟಾಗಿ ಫೇಸನ್ನು ಸ್ಕ್ರಬ್ ಮಾಡ್ಕೋಬೇಕು. ಆದಷ್ಟು ಲೈಟಾಗಿ ಸ್ಕ್ರಬ್ ಮಾಡಿ, ಸ್ಕಿನ್ ಡ್ಯಾಮೇಜ್ ಆಗದೆ ಇರೋ ಹಾಗೆ. ಮತ್ತು ಇದರಿಂದ ನಮಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಕೂಡ ರಿಮೂವ್ ಆಗುತ್ತೆ. ಯಾರಿಗೆಲ್ಲ ಮೂಗ್ ಮೇಲೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇರುತ್ತೆ, ಚಿನ್ ಏರಿಯಾದಲ್ಲಿ ಇರುತ್ತೆ, ಅವರು ಕೂಡ ಇದನ್ನು ಟ್ರೈ ಮಾಡ್ಬೋದು.
ನೋಡಿ ಈ ರೀತಿಯಾಗಿ ನಾವು ಸರ್ಕ್ಯುಲರ್ ಮೋಷನಲ್ಲಿ 1-2 ನಿಮಿಷದೊಳಗಡೆ ಲೈಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ಆದಷ್ಟು ಲೈಟಾಗಿ ಸ್ಕ್ರಬ್ ಮಾಡಿ, ತುಂಬ ಹಾರ್ಷಾಗಿ ಯೂಸ್ ಮಾಡಬೇಡಿ, ಅದರಿಂದ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗ್ಬೋದು. ಯಾಕಂದರೆ ನಾವಿಲ್ಲಿ ಶುಗರ್ನ ಯೂಸ್ ಮಾಡಿದ್ದೀವಿ, ಕಾಫಿ ಯೂಸ್ ಮಾಡಿದ್ದೀವಿ, ತರಿ ಆಗಿರೋದ್ರಿಂದ ಅದು ಸ್ಕಿನ್ಗೆ ಯಾರಿಗೆಲ್ಲ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ ಅವರಿಗೆ ಡ್ಯಾಮೇಜ್ ಆಗ್ಬೋದು. ಸೊ ಸ್ವಲ್ಪ ಲೈಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಇದರಿಂದ ಡೆಡ್ ಸ್ಕಿನ್ಸ್ ರಿಮೂವ್ ಆಗುತ್ತೆ. ಯಾರಿಗೆಲ್ಲ ಅನ್ವಾಂಟೆಡ್ ಏರ್ಸ್ ಇರುತ್ತೆ ಅದೆಲ್ಲ ನಿಮಗೆ ತುಂಬ ಲೈಟ್ ಆಗುತ್ತೆ. ಸೊ ನೆಕ್ಸ್ಟ್ ಯೂಸ್ ಅಷ್ಟರಲ್ಲಿ ಅದು ನಿಮಗೆ ಮುಖದಿಂದ ನೀಟಾಗಿ ಪೀಲ್ ಆಗುತ್ತೆ. ಈ ರೀತಿಯಾಗಿ ನಾವು ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕಾಗತ್ತೆ. ಇದನ್ನು ವಾರಕ್ಕೆ ಒಂದ್ಸಲ ಸ್ನಾನಕ್ಕಿಂತ ಮುಂಚೆ ಟ್ರೈ ಮಾಡಿ, ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಇದನ್ನು ನೀವು ಬಾಡಿ ಸ್ಕ್ರಬ್ ರೀತಿ ಕೂಡ ಟ್ರೈ ಮಾಡ್ಬೋದು. ಇದರಿಂದ ಕೂಡ ಅನ್ವಾಂಟೆಡ್ ಏರ್ಸ್ ರಿಮೂವ್ ಆಗೋದ್ರಿಂದ ಫೇಸ್ ತುಂಬ ಗ್ಲೋ ಆಗುತ್ತೆ ಮತ್ತು ಫೇಸ್ ತುಂಬ ಲೈಟನ್ ಆಗುತ್ತೆ. ಇದೊಂದು ನೀವು ಮಾಡಿಕೊಂಡ್ರೆ ಯಾವುದೇ ಪಾರ್ಲರ್ಗೆ ಹೋಗೋ ಅವಶ್ಯಕತೆನೇ ಇರೋದಿಲ್ಲ. ಅಷ್ಟು ನೀಟಾಗಿ ನಿಮಗೆ ಸ್ಕಿನ್ನು ಗ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಸ್ಕಿನ್ ಕೂಡ ಇದನ್ನು ಟ್ರೈ ಮಾಡಿದ್ಮೇಲೆ ತುಂಬ ಸಾಫ್ಟ್ ಆಗುತ್ತೆ. ನೀವು ಅದನ್ನು ನೋಡ್ಬೋದು. ಇವಾಗ ನಾನು ಆಲ್ಮೋಸ್ಟ್ ಚೆನ್ನಾಗಿ ಸ್ಕ್ರಬ್ ಮಾಡಿದ್ದೀನಿ. ಇವಾಗ ನನಗೆ ಫೇಸ್ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ರಿಸಲ್ಟ್ ಬಂದಿದೆ ಅಂತ ನೀವು ನೋಡ್ಬೋದು. ಸ್ಕಿನ್ ತುಂಬ ಗ್ಲೋ ಬರುತ್ತೆ. ನಿಮಗೆ ಫಸ್ಟ್ ಯೂಸಲ್ಲೇ ನೀವು ರಿಸಲ್ಟ್ನ ನೋಡ್ಬೋದು. ಸೊ ಇದು ಇಂಪಾರ್ಟೆಂಟ್ ಸ್ಟೆಪ್. ನಾವು ಈ ಸ್ಕ್ರಬ್ನ ಟ್ರೈ ಮಾಡಿದ್ಮೇಲೆ ಮಾಯ್ಶ್ಚರೈಸರ್ನ ಹಚ್ಚೋದನ್ನು ಖಂಡಿತ ಮರಿಬಾರ್ದು. ನಾನಿಲ್ಲಿ ಮಾಯ್ಶ್ಚರೈಸರ್ ಬದಲು ಅಲೋವೆರಾ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ನಮಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾಕೆಂದರೆ ನಾವು ಈ ಸ್ಕ್ರಬ್ ಮಾಡಿರೋದ್ರಿಂದ ನಮಗೆ ಪೋರ್ಸ್ ಎಲ್ಲ ಓಪನ್ ಆಗಿರುತ್ತೆ. ಸೊ ಅದರಿಂದ ನಮಗೆ ಈ ರೀತಿಯಾಗಿ ನಾವು ಒಂದು ಜೆಲ್ಲನ್ನು ಅಪ್ಲೈ ಮಾಡೋದ್ರಿಂದ ನಮಗೆ ಪೋರ್ಸ್ ಎಲ್ಲ ಕವರ್ ಆಗುತ್ತೆ. ಅದರಿಂದ ನಮ್ಮ ಸ್ಕಿನ್ ಇನ್ನೂ ಗ್ಲೋ ಆಗುತ್ತೆ ಮತ್ತು ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ನಾನಿಲ್ಲಿ ಸ್ವಲ್ಪ ಅಲೋವೆರಾ ಜೆಲ್ಲನ್ನು ತೊಗೊಂಡು ನಾನು ಬೋರೋಪ್ಲಸ್ ಅವ್ರದ್ದು ಅಲೋವೆರಾ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ. ಅದನ್ನು ನಾನು ಮುಖಕ್ಕೆಲ್ಲ ನಾನು ಒಂದ್ಸಲಿ ಅಪ್ಲೈ ಮಾಡಿಕೊಂಡು ಲೈಟಾಗಿ ಅದನ್ನು ನಾನು ಸ್ಕ್ರಬ್ ಮಾಡಿಕೊಂಡು ಇದನ್ನು 1 ಅವರ್ ಅಥವಾ 2 ಅವರ್ಸ್ ಬಿಟ್ಟು ನಾವು ನಾರ್ಮಲ್ ಆಗಿ ವಾಶ್ ಮಾಡ್ಕೋಬೋದು. ಇಲ್ಲ ನಮಗೆ ಇಮಿಡಿಯೇಟ್ ಬೇಕಂದರೆ ನೀವು ಅದನ್ನು ಅಪ್ಲೈ ಮಾಡಿ 1-2 ನಿಮಿಷ ಬಿಟ್ಟು ಕೂಡ ವಾಶ್ ಮಾಡ್ಕೊಳ್ಬೋದು. ಆದರೆ ಇದಂತೂ ಮಸ್ಟ್ ಸ್ಟೆಪ್ ಅಂತಾನೆ ಹೇಳ್ಬೋದು. ನೀವು ಸ್ಕ್ರಬ್ ಮಾಡಿದ್ಮೇಲೆ ಯಾವುದಾದ್ರೂ ಮಾಯ್ಶ್ಚರೈಸರ್ ಅಥವಾ ಈ ರೀತಿಯಾದ ಅಲೋವೆರಾ ಜೆಲ್ಲನ್ನು ಅಪ್ಲೈ ಮಾಡ್ಕೊಳ್ಳಿ. ನಾನಿಲ್ಲಿ ಬೋರೋಪ್ಲಸ್ ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡಿದ್ದೀನಿ. ನಾನು ಈ ಪ್ರಾಡಕ್ಟ್ನ ಟ್ಯಾಗ್ ಮಾಡಿರ್ತೀನಿ, ಬೇಕಿದ್ರೆ ನೀವು ಪರ್ಚೇಸ್ ಮಾಡ್ಬೋದು. ಸೊ ಈ ರೀತಿಯಾಗಿ ಅಪ್ಲೈ ಮಾಡಿಕೊಂಡು ಒಂದು 5-10 ನಿಮಿಷ ಅಥವಾ ನಿಮಗೆ ಟೈಮ್ ಇದ್ದರೆ 1-2 ಅವರ್ ಬಿಟ್ಟು ನಿಮ್ಮ ಮುಖನ ವಾಶ್ ಮಾಡಿಕೊಂಡು ಇದನ್ನು ನೀವು ಯೂಸ್ ಮಾಡ್ಬೋದು. ಆದರೆ ನೆಕ್ಸ್ಟ್ ಡೇಯಿಂದ ಬಿಸಿಲಿಗೆ ಹೋಗಬೇಕಾದ್ರೆ ಮರಿದೆ ಸನ್ಸ್ಕ್ರೀನ್ನ ಹಚ್ಕೊಳ್ಳಿ. ಈ DIY ಕಾಫಿ ಸ್ಕ್ರಬ್ನ ನೀವು ವಾರಕ್ಕೆ ಒಂದ್ಸಲ ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ರೀತಿ ರೆಮಿಡೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಯಾರಿಗೆಲ್ಲ ಮನೆಯಲ್ಲಿ ಈ ರೀತಿಯಾದ DIY ಮಾಡ್ಕೊಳ್ಬೇಕು ಅವರಿಗೆ ಕೂಡ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು.